ಮಂಗಳನ ಕಾಂತಕ್ಷೇತ್ರದ ಹಗಲು ರಾತ್ರಿ ರಹಸ್ಯಗಳನ್ನು ಬಹಿರಂಗಪಡಿಸಿದ ಭಾರತೀಯ ತಂಡ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಮಗೆ ಮೋಟಿವೇಶನ್ ಸಿಕ್ಕಂತ ಆಗುತ್ತದೆ. ಭೂಮಿಯ ಕಾಂತೀಯ ಕ್ಷೇತ್ರದ ಅಧ್ಯಯನದ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಭಾರತೀಯ ಭೂಕಾಂತೀಯ ಸಂಸ್ಥೆ ಐಐಜಿ ವಿಜ್ಞಾನಿ ಮಂಗಳ ಗ್ರಹವನ್ನು ಸೇರಿಸಲು ತಮ್ಮ ಸಂಶೋಧನೆಯನ್ನು ವಿಸ್ತರಿಸಿದ್ದಾರೆ. ಮಂಗಳ ಗ್ರಹವು ಅಧ್ಯಯನ ಮಾಡುತ್ತಿರುವ ಭಾರತೀಯ ವಿಜ್ಞಾನಿಗಳು ಗ್ರಹದ ಹೊರಪದರದ ಕಾಂತಿ ಕ್ಷೇತ್ರವು ಹಗಲಿನ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ, ಆದರೆ ರಾತ್ರಿಯಲ್ಲಿ ಬಹುತೇಕ ಇರುವುದಿಲ್ಲ ಎಂದು ಕಂಡುಹಿಡಿದಿದ್ದಾರೆ. ಮಂಗಳ ಗ್ರಹದ ಕಾಂತೀಯ ಪರಿಸರವನ್ನು ಅರ್ಥಮಾಡಿಕೊಳ್ಳಲು ಈ ಆವಿಷ್ಕಾರವು ಮುಖ್ಯವಾಗಿದೆ. ಇದು ಭವಿಷ್ಯದ ಮಾನವನ ಮತ್ತು ರೋಬೋಟಿಕ್ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಬೀರಬಹುದು. ಭೂಮಿಗಿಂತ ಭಿನ್ನವಾಗಿ ಮಂಗಳ ಗ್ರಹವು ಜಾಗತಿಕ ಕಾಂತೀಯ ಕ್ಷೇತ್ರವನ್ನು ಹೊಂದಿಲ್ಲ. ಬದಲಿಗೆ ಇದು ಪ್ರಾಥಮಿಕವಾಗಿ ದೈಹಿಕ ಗೋಳಾರ್ಧದಲ್ಲಿ ನೆಲೆಗೊಂಡಿರುವ ಕ್ರಿಸ್ಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನು ಹೊಂದಿದೆ. ನಿರ್ದಿಷ್ಟವಾಗಿ 30°C ಅಕ್ಷಾಂಶ ಧ್ರುವೀಯ ಮತ್ತು 120°C ನಿಂದ 240°C ರೇಖಾಂಶದ ನಡುವೆ ಇದೆ. ಈ ಕ್ಷೇತ್ರಗಳು ಸ್ಥಳೀಯ ಕಾಂತೀಯ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ. ಇದು ಹಗಲು ಮತ್ತು ರಾತ್ರಿಯ ನಡುವೆ ಹೆಚ್ಚು ವ್ಯತ್ಯಾಸಗೊಳ್ಳುತ್ತದೆ. ಭೂಮಿಯ ಕಾಂತೀಯ ಕ್ಷೇತ್ರಗಳ ಅಧ್ಯಯನದ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಭಾರತೀಯ ಕಾಂತೀಯ ಸಂಸ್ಥೆ ಐಐಜಿಯ ವಿಜ್ಞಾನಿಗಳು ಮಂಗಳ ಗ್ರಹವನ್ನು ಸೇರಿಸಲು ತಮ್ಮ ಸಂಶೋಧನೆಯನ್ನು ವಿಸ್ತರಿಸಿದ್ದಾರೆ. ಸಿ ನಾಯಕಿ, ಇಟ್ ಬಿ ರೆಮಿಯಾ, ಜೆ ಬುಲ್ಸು, ಎಸ್ ದೇವಾನಂದ್, ಎಸ್ ಸಿಂಗ್, ಎ ಪಿ ಧಿರ್ಮಿ ಮತ್ತು ಪಿ ಪಾಂಡ್ಯ ಅವರನ್ನು ಒಳಗೊಂಡ ಅವರ ತಂಡವು ಮಂಗಳನ ದುರ್ಬಲ ಕ್ರಿಸ್ಟಲ್ ಕಾಂತೀಯ ಕ್ಷೇತ್ರಗಳು ಅದರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ವಿವರವಾದ ಅಧ್ಯಯನವನ್ನು ನಡೆಯಿತು. ಅಯಾನುಗಳು ಅವರ ಸಂಶೋಧನೆಯ ಹಗಲಿನ ಸಮಯದಲ್ಲಿ ಈ ಕ್ರಿಸ್ಟಲ್ ಕಾಂತೀಯ ಕ್ಷೇತ್ರಗಳು ಅಯಾನುಗೋಳದ ಮೇಲೆ ಬಲವಾದ ಪ್ರಭಾವವನ್ನು ಹೊಂದಿದೆ. ವಿಶೇಷವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಪರಿಣಾಮವು ಉತ್ತರ ಗೋಳಾರ್ಧಕ್ಕಿಂತ ಹೆಚ್ಚು ಬಲವಾಗಿದೆ. ರಾತ್ರಿಯಲ್ಲಿ ಆದಾಗ್ಯೂ ಈ ನಿಯಂತ್ರಣವು ದುರ್ಬಲಗೊಳ್ಳುತ್ತದೆ. ಇದರಿಂದ ಅರ್ಧಗೋಳ ನಡುವಿನ ವ್ಯತ್ಯಾಸ ಕಣ್ಮರೆಯಾಗುತ್ತದೆ. ಕುತೂಹಲಕಾರಿಯಾಗಿ, ಋತುಮಾನ ಅಥವಾ ಮಂಗಳ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಲೆಕ್ಕಿಸದೆ ಕ್ರಿಸ್ಟಲ್ ಕಾಂತೀಯ ಕ್ಷೇತ್ರಗಳ ಹಗಲಿನ ನಿಯಂತ್ರಣವು ಸ್ಥಿರವಾಗುತ್ತದೆ ಎಂದು ಸಂಶೋಧಕರು ಗಮನಿಸಿದ್ದಾರೆ. ಕಾಂತೀಯ ಕ್ಷೇತ್ರಗಳ ಹಗಲಿನ ಪರಿಣಾಮಗಳು ಸ್ಥಿರವಾಗಿರುತ್ತವೆ. ಇದು ಈ ಅಂಶಗಳಿಂದ ಪ್ರಭಾವಿತವಾಗುವುದಿಲ್ಲ ಎಂದು ಸೂಚಿಸುತ್ತದೆ. ಸಂಶೋಧನೆಗಳನ್ನು ಜರ್ನಲ್ ಆಫ್ ಜಿಯೋಫಿಸಿಕಲ್ ರಿಸರ್ಚ್ ಸ್ಪೇಸ್ನಲ್ಲಿ ಪ್ರಕಟಿಸಲಾಗಿದೆ. 2014ರಿಂದ ಮಂಗಳನ ಕಕ್ಷೆಯಲ್ಲಿ ಸುತ್ತುತ್ತಿರುವ ನಾಸಾದ ಮವೆನ್ ಮಾರ್ಸ್ ಅಟ್ಮಾಸ್ಫಿಯರ್ ಅಂಡ್ ವಾಲಟೈಲ್ ಎವಲ್ಯೂಷನ್ ಉಪಗ್ರಹದಿಂದ ಸುಮಾರು 8 ವರ್ಷಗಳ ಡೇಟಾವನ್ನು ಬಳಸಿಕೊಂಡು ತಂಡವು ತಮ್ಮ ಅಧ್ಯಯನವನ್ನು ನಡೆಸುತ್ತಿತ್ತು. ಮವೆನ್ ಉಪಗ್ರಹವು ಮಂಗಳ ಗ್ರಹದ ಸುತ್ತಲಿನ ಎಲೆಕ್ಟ್ರಾನ್ ಸಾಂದ್ರತೆ ಮತ್ತು ಕಾಂತೀಯ ಕ್ಷೇತ್ರಗಳ ವಿವರವಾದ ಮಾಪನಗಳನ್ನು ಒದಗಿಸಿತು. ಕ್ರಿಸ್ಟಲ್ ಕಾಂತೀಯ ಕ್ಷೇತ್ರಗಳು ಮಂಗಳದ ಅಯಾನುಗೋಳದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ವಿಜ್ಞಾನಿಗಳಿಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಸಂಶೋಧನೆಯು ಮಂಗಳ ಕಾಂತೀಯ ಪರಿಸರವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದಿದೆ. ಇದು ಕೆಂಪು ಗ್ರಹಕ್ಕೆ ಭವಿಷ್ಯ ಕಾರ್ಯಾಚರಣೆಗಳನ್ನು ಯೋಜಿಸಲು ನಿರ್ಣಾಯಕವಾಗಿದೆ. ನಾವು ನೀಡುತ್ತಿರುವ ಮಾಹಿತಿ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.